ಹಲೋ, ನಾನಿವತ್ತು ಊರಿಗೆ ಬಂದಿದ್ದೆ. ಸೊ ಅಮ್ಮನ ಮನೆಯಿಂದ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲೆಲ್ಲ ಇದು ಸೌತೆಕಾಯಿ ಗಿಡ ಹಾಕಿದ್ದಾರೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೌತೆಕಾಯಿ. ಆಲ್ರೆಡಿ ಸ್ವಲ್ಪ ಕೊಯ್ದಾಯ್ತಂತೆ. ನೋಡಿ ಇಲ್ಲೆಲ್ಲ ಸೌತೆಕಾಯಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬೆಂಡೆದಿದೆ. ಇಲ್ಲೆಲ್ಲ ಬೆಂಡೆ ಗಿಡ ಹಾಕಿದ್ದಾರೆ. ಹಾಗೆ ಇಲ್ಲಿ ಮಿಕ್ಸ್ ವೆಜಿಟೇಬಲ್ಸ್ ನೋಡಿ, ಇಲ್ಲಿ ಸ್ವಲ್ಪ ಬದನೆಕಾಯಿದು ಇದೆ ಗಿಡಗಳೆಲ್ಲ. ಅಂಗಳ ತುದಿಯಲ್ಲಿ ಒಂದು ಮಾವಿನ ಮರ ಇದೆ ನೋಡಿ. ಇದರಲ್ಲಿ ಇದು ಹಣ್ಣಾದಾಗ ತುಂಬ ಟೇಸ್ಟಾಗಿರುತ್ತೆ. ಕಾಯಿ ಇರುವಾಗೆಲ್ಲ ನಾವು ಇದಕ್ಕೆ ಮ್ಯಾಂಗೋ ಬಾತ್ ಎಲ್ಲ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾ ಇರ್ತೀವಿ. ಇದು ಧೂಪದ ಮರ ಮಾಡೋಕ್ಕೆ ನರ್ಸರಿ ಮಾಡಿರೋದು. ಆಲ್ರೆಡಿ 10,000 ಕವರ್ಗಳಿಗೆ ಮಣ್ಣನ್ನು ತುಂಬಿಸ್ತಾ ಇದ್ದಾರೆ. ಅದಕ್ಕೆ ಒಂದು ಸಪ್ರೇಟ್ ಮಣ್ಣಲ್ಲಿ ಬೀಜವನ್ನು ಹಾಕಿ ಗಿಡಗಳನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ಗಿಡ ದೊಡ್ಡಾದ ಮೇಲೆ ಈ ಕವರಲ್ಲಿ ನಡೋದು ಅಂತ ಹೇಳಿ ಅದಕ್ಕೆ ಫುಲ್ ಇದು ಎಲ್ಲ ಶೇಡ್ ನೆಟ್ ಹಾಕಿದ್ದಾರೆ. ಹಾಗಾಗಿ ಅದಕ್ಕೆ ಸ್ವಲ್ಪ ನೆರಳು ಕೂಡ ಇರಬೇಕಂತ ಹೇಳಿ. ಇಲ್ಲಿ ಬಸಳೆ ಚಪ್ಪರ ನೋಡಿ ಫ್ರೆಂಡ್ಸ್, ಎಷ್ಟು ಚಿಕ್ಕದಾಗಿ ಚಿಕ್ಕ ಮಕ್ಕಳಿಗೆ ಈ ಬಸಳೆಯನ್ನು ಕಟ್ ಮಾಡೋದು. ಚಿಕ್ಕದ ಚಪ್ಪರ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ. ಇವತ್ತು ನಮಗೆ ಬಸಳೆ ಸಾಂಬಾರು ಮಾಡಿದ್ದಾರೆ ಫ್ರೆಂಡ್ಸ್. ಇದು ನೋಡಿ, ನಮ್ಮಮ್ಮ ಉಪ್ಪಿನಕಾಯಿ ರೆಡಿ ಮಾಡೋದಕ್ಕೆ ಮಾವಿನಕಾಯಿನ ಕಟ್ ಮಾಡಿ ಉಪ್ಪಲ್ಲೇ ಹಾಕಿದ್ದಾರೆ ನೋಡಿ. ಇನ್ನೊಂದು 10 ಡೇಸಲ್ಲಿ ಉಪ್ಪಿನಕಾಯಿ ಹಾಕೋದು. ಅದನ್ನು ಅಲ್ಲಿ ಕಿಚನ್ ಟೂರ್ ಮಾಡಿಸ್ತೀನಿ ಅಮ್ಮನದು. ಇಲ್ಲಿಗೆ ಬಂದರೆ ಯಾವಾಗಲೂ ಇದು ಸ್ಟಾಕ್ ಇರುತ್ತೆ ನೋಡಿ. ಇಲ್ಲಿಗೆ ಪಪ್ಪಾಯಿ, ಫ್ರೆಶ್ ಪಪ್ಪಾಯಿ ಇದೆ. ಹಾಗೆ ನೋಡಿ, ಇದು ಈ ವರ್ಷದ್ದು ಹಲಸಿನ ಹಣ್ಣು ನೋಡಿ. ಇದು ನನಗಂತಲೇ ಎತ್ತಿಟ್ಟಿದ್ದಾರೆ. ನಾನು ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಟು ತಿಂತಾ ಇದ್ದೀನಿ ನೋಡಿ. ಎಷ್ಟು ಸಖತ್ ಟೇಸ್ಟ್ ಆಗಿದೆ ಇದು. ಇಲ್ಲಿ ನೋಡಿ ಚಕ್ಲಿ, ಹೆಸರು ಬೇಳೆದು ಚಕ್ಲಿ ಅಂತೆ. ಚಕ್ಲಿ ಮಾಡಿಟ್ಟಿರೋದು ನೋಡಿ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಹೆಸರು ಬೇಳೆದು ಚಕ್ಲಿ ಇದು. ಎಲ್ಲ ಗ್ರೈಂಡರ್ ಇಡೋದಕ್ಕೆ ಪ್ರಾವಿಷನ್ ಮಾಡಿರೋದು. ಡ್ರಮ್ಮಿದ್ದು ಫ್ರೆಶ್ ಬಾವಿದ್ದು ನೀರಿದು ನೋಡಿ. ಬಾವಿ ನೀರು ನಾವು ಫ್ರಿಜ್ಜಲ್ಲಿ ಇಟ್ಟು ಕುಡ್ದಂಗೆ ಇರುತ್ತೆ ಇದು ಬಾವಿ ನೀರು ನೋಡಿ. ಇದೆಲ್ಲ ಫುಲ್ ಕಬೋರ್ಡ್ಸ್ ಮಾಡಿದ್ದಾರೆ. ಇದೆಲ್ಲ ಮಜ್ಜಿಗೆ ಇಡ್ತಾರೆ ನೋಡಿ. ಮಜ್ಜಿಗೆ ಇಡೋ ಪ್ಲೇಸ್ ನಮ್ಮದು ಇಲ್ಲಿ. ಇಲ್ಲೆಲ್ಲ ಎಮರ್ಜೆನ್ಸಿ ಡೈಲಿ ಅಡುಗೆ ಮಾಡೋದಕ್ಕೆ ಎಲ್ಲ ಚಿಲ್ಲಿ ಪೌಡ್ರ್. ನೋಡಿ, ನಮ್ಮ ಮನೆಯಲ್ಲೆಲ್ಲ ಈ ಥರ ಡಬ್ಬಿಗಳಲ್ಲೆಲ್ಲ ಚಕ್ಲಿ, ಉಪ್ಪಿನಕಾಯಿ ಇದೆಲ್ಲ ನೋಡಿ. ಮೇಲೆ ಭರಣಿಯಲ್ಲೆಲ್ಲ ಉಪ್ಪಿನಕಾಯಿ ಹಾಕಿರ್ತಾರೆ ನೋಡಿ. ಅಲ್ಲಿ ಕಳೆದ ವರ್ಷದ್ದು ಈ ವರ್ಷದ್ದು ಎಲ್ಲ ಭರಣಿ ನೋಡ್ಬೋದು ನೀವು ನೋಡಿ. ಇದು ಓವನ್ ಇಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ. ಹಾಗೆ ಇವಾಗ ಇಂಡಕ್ಷನ್ ಸ್ಟವ್ ಕೂಡ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಗ್ಯಾಸ್ ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿ ಇಂಡಕ್ಷನ್ ಸ್ಟವಲ್ಲೇ ಇವಾಗ ಜಾಸ್ತಿ ಕುಕಿಂಗ್ ಮಾಡೋದು. ಆಲ್ರೆಡಿ ಎಲ್ಲ ಆಯ್ತು. ಇವತ್ತು ನೋಡಿ ನಮ್ಮದು ಬಸಳೆ ಎದ್ದು ಬೆಂದಿ ಅಂತ ಹೇಳ್ತೀವಿ ನಾವು ಇದಕ್ಕೆ. ಇದು ನನ್ನ ಫೇವ್ರೆಟ್ ಬಸಳೆ ಬೆಂದಿ. ಊರಿದ್ದು ಯಾವುದೇ ವೆಜಿಟೇಬಲ್ಸ್ ಆಗಿದ್ದರೂ ನಮಗೆ ಒಂಥರ ಊಟ ಮಾಡೋಕ್ಕೆ ಖುಷಿ ಆಗುತ್ತೆ. ಫ್ರೆಶ್ ಇರುತ್ತಲ್ಲ ವೆಜಿಟೇಬಲ್ಸ್ ಎಲ್ಲ. ಅದಕ್ಕೆ ಮನೆಯಲ್ಲೇ ಆದಂಥ ನಿಂಬೆಹಣ್ಣು ನೋಡಿ, ಅದು ಬಿದ್ದಾಗ ಒಂದು ಬೌಲಲ್ಲಿ ತಂದಿಡೋದು. ಹಾಗೆ ಮೆಣಸಿನ್ಕಾಯಿನೂ ಹಾಗೆಯೇ ಇದೆಲ್ಲ ಮನೆಯಲ್ಲೇ ಆಗಿರೋದು. ಇಲ್ಲಿ ನೋಡಿ ವೆಜಿಟೇಬಲ್ಸ್ ಎಲ್ಲ ತೆಗೆದಿಟ್ಟಿರೋದು. ಸ್ವಲ್ಪ ಸೌತೆಕಾಯಿ, ಹಾಗೆ ಅಲಸಂಡೆ ನೋಡಿ, ತೊಂಡೆಕಾಯಿ, ಅಲಸಂಡೆ ಎಲ್ಲ ಒಳಗಡೆ ಇಟ್ಟಿದ್ದಾರೆ. ತೊಂಡೆಕಾಯಿ ನೋಡಿ ಇಲ್ಲಿ. ನಮ್ಮಮ್ಮ ನೋಡಿ ಇಲ್ಲಿ ಫ್ರೀ ಟೈಮಲ್ಲಿ ಅಮ್ಮನಿಗೆ ಇದೆ ಕೆಲಸ ನೋಡಿ. ಇಲ್ಲಿ
ಏನಾದರೂ ಮಾಡ್ತಾ ಇರ್ತಾರೆ. ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋದು, ಏನಾದರೂ ಬೆಳಗ್ಗೆ 5 ಗಂಟೆಗೆ ಹೇಳ್ತಾರೆ. ಇಲ್ಲಿ ಎಲ್ಲ ಬ್ಯುಸಿಯಾಗಿರ್ತಾರೆ. ಬೆಳಗ್ಗಿಂದ ಸಂಜೆ ತನಕ ಕೆಲಸ ಮಾಡ್ಕೊಂಡಿರ್ತಾರೆ. ಇಲ್ಲಿ ನೋಡಿ, ಅಡಿಕೆ ಕ್ಲೀನ್ ಮಾಡುವ ಟೇಬಲ್ ಇದು. ಇದರಲ್ಲಿ ಅಡಿಕೆ ಹಾಕಿದರೆ ಇದರ ಕಸ ಎಲ್ಲ ಇಲ್ಲಿ ಬಂದು ಬೀಳುತ್ತೆ ನೋಡಿ. ಇದು ಅಡಿಕೆ ಕ್ಲೀನ್ ಮಾಡೋ ಮಿಷಿನ್ ಅಂತ ಇದು ನೋಡಿ. ಇಲ್ಲಿ ನಮ್ಮ ಅತ್ತಿಗೆ ಮಾಡಿರೋದು ಹೂವಿನ ಗಿಡ ಎಲ್ಲ ನೋಡಿ, ಅಷ್ಟು ಕಲರ್ ಇದೆ ಫ್ಲವರ್ಸ್. ನಾನು ಆವಾಗಲೇ ತೋರಿಸಿದ್ದೆ ನಿಮಗೆ, ಇದು ಹೂವಿನ ಗಾರ್ಡನ್ ಎಲ್ಲ ತೋರಿಸಿದ್ದೆ ನೋಡಿ. ಬಾವಿ ನೋಡಿ, ಇಲ್ಲಿ ಎಷ್ಟು ಸಣ್ಣ ಇರುತ್ತೆ ಇದರ ನೀರು ನೋಡಿ. ಇಲ್ಲಿ ಬಾವಿ ನೋಡಿ, ಇದನ್ನು ನಾವು ಸೋಸಿ ಕುಡಿಯೋದಿಲ್ಲ, ಸ್ವಲ್ಪ ಕಸ ಎಲ್ಲ ಬರುತ್ತೆ ನೋಡಿ. ಈ ಬಾವಿ ಕಟ್ಟೆಗೆ ನೋಡಿ ಇದ್ದಿದ್ದು ಹೂವಿನ ಗಿಡ ಕ್ರೀಪರ್ಸ್ ಥರ ಬಿಟ್ಟಿರೋದು ನೋಡಿ, ಚೆನ್ನಾಗಿ ಫ್ಲವರ್ಸ್ ಆಗಿದೆ. ಹಾಗೆ ಬಾವಿ ಕಟ್ಟೆ ಸುತ್ತಲೂ ಈ ಹೂವಿನ ಗಿಡ ಎಲ್ಲ ಹಾಕಿದ್ದಾರೆ ನೋಡಿ. ಇಷ್ಟೊಂದು ಹೂವಿನ ಗಿಡ ಇದೆ. ತುಳಸಿ ಕಟ್ಟೆ ನೋಡಿ, ಇದಕ್ಕೆ ಡೈಲಿ ಬಾವಿ ನೀರೇ ಹಾಕ್ತಾರೆ ಅಮ್ಮ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಳಸಿ ಗಿಡ. ನಮ್ಮಲ್ಲಿ ದನ ನೋಡಿ, ಇದು ಅಮ್ಮ ಮಗಳು. ಇದು ಬೆಳಗ್ಗೆ ಮತ್ತು ಸಾಯಂಕಾಲ ಹಾಲು ಕರೀತಾರೆ ಇದ್ದದ್ದು. ಇದು ನೋಡಿ ಡ್ರೈಯರ್ ಇದೆ. ಇದು ಬಾಳೆಕಾಯನ್ನು ಕಟ್ ಮಾಡಿ ಇಟ್ಟಿದ್ದಾರೆ ನೋಡಿ, ಬಾಳೆಹಣ್ಣು ಕಟ್ ಮಾಡಿ ಇಟ್ಟಿದ್ದಾರೆ. ಇದು ಡ್ರೈ ಮಾಡೋಕ್ಕಂತೇಳಿ. ಇದು ಬಾಳೆಹಣ್ಣು ಸುಕೇಳಿ ಮಾಡುವಂಥ ಡ್ರೈಯರ್ ಇದು. ಬಾಳೆಗೊನೆ ನೋಡಿ, ಎಲ್ಲಿ ನೋಡಿದ್ರು ಬಾಳೆಗೊನೆ ಬಾಳೆಹಣ್ಣು ಎಲ್ಲ ಬಿದ್ದಿರುತ್ತೆ. ಇಲ್ಲಿ ನೋಡಿ, ಈ ವರ್ಷದ್ದು ಜಿಗುಜ್ಜೆ ಏನಂತೀರ ನೀವು? ದೀವಿ ಹಲಸು ಅಂತಾರೆ ಕೆಲವರು, ನಾವು ಜಿಗುಜ್ಜೆ ಅಂತೀವಿ. ಈ ಥರ ಮನೆ ಸುತ್ತಲೆಲ್ಲ ತರಕಾರಿ ಅದು ಇದು ಎಲ್ಲ ಇಟ್ಟಿರ್ತಾರೆ ನೋಡಿ. ಇಲ್ಲಿ ಬಟ್ಟೆ ವಾಶ್ ಮಾಡೋ ಕಲ್ಲು ಇದು ನೋಡಿ, ಬಟ್ಟೆ ವಾಶ್ ಮಾಡೋದಕ್ಕೆ. ಹಾಗೆ ಸುತ್ತಲೂ ತೆಂಗಿನ ಮರಗಳೆಲ್ಲ ಇದೆ ಇಲ್ಲಿ. ಇದು ಒಂದು ಸ್ಟೋರ್ ರೂಮ್ ಥರ ಎಲ್ಲ. ಕೃಷಿ ಅಂದಮೇಲೆ ಇದೆಲ್ಲ ಇರಲೇಬೇಕಲ್ಲ, ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಒಂಥರ ಕೊಟ್ಟಿಗೆ ಅಂತ ಕರಿತೀವಿ ನಾವು ಇದಕ್ಕೆ ನೋಡಿ. ಎಲ್ಲ ಏನೇನು ಬೇಕು ಅದೆಲ್ಲ ಐಟಮ್ಸ್ ಇಲ್ಲಿರುತ್ತೆ ನೋಡಿ, ಕೊಟ್ಟಿಗೆ. ಎಳ್ನೀರು ನೋಡಿ, ನಾವು ಬರ್ತೀವಿ ಅಂತ ಎಳ್ನೀರು ತೆಗೆದಿಟ್ಟಿದ್ದಾರೆ ನೋಡಿ ಮಕ್ಕಳಿಗೆಲ್ಲ ಅಂತೇಳಿ. ಇದು ಅಸ್ತ್ರ ಒಲೆ ಅಂತೇಳಿ ನೋಡಿ. ಇದು ಗ್ಯಾಸ್ ಇಲ್ಲದ ಕಾರಣ ಇದರಲ್ಲಿ ಅನ್ನ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿಂದ ಕಟ್ಟಿಗೆ ಹಾಕಿ ಒಲೆ ಒರೆಸುವಂಥದ್ದು ಅಸ್ತ್ರ ಒಲೆ ನೋಡಿ. ಸ್ವಲ್ಪ ಹಳೇದಿದು, ಇನ್ನು ರಿನೋವೇಷನ್ ಎಲ್ಲ ಮಾಡಬೇಕು ಇದನ್ನು. ಅದು ಇವಾಗ ಯೂಸ್ ಆಗ್ತಾಯಿದೆ ನೋಡಿ ಅಸ್ತ್ರ ಒಲೆ. ತುಂಬ ವರ್ಷ ಆಯಿತು ಈ ಅಸ್ತ್ರ ಒಲೆಗೆ. ಹಾಗೆ ಇಲ್ಲಿ ನೋಡಿ ನಮ್ಮದು ಬಾಯ್ಲ್ಡ್ ರೈಸ್ ಹಾಕಿಡೋದು ಡಬ್ಬಿ ನೋಡಿ. ಬಾಯ್ಲ್ಡ್ ರೈಸ್ ಈ ಥರ ಸ್ಟಾಕ್ ಮಾಡಿ ಇಡೋದೊಂದು ಬಾಕ್ಸಲ್ಲಿ ನೋಡಿ. ವಾಷಿಂಗ್ ಮಿಷಿನ್ ಇದು ಒಂದು ಊಟಕ್ಕೆ. ಇವರೆಲ್ಲ ತೋಟದಲ್ಲಿ ಕೆಲಸ ಎಲ್ಲ ಮಾಡಿ ಬಂದರೆ ಸುಸ್ತಾಗುತ್ತಲ್ಲ, ಸೊ ಇಲ್ಲೆಲ್ಲ ಊಟಕ್ಕೆ ಕುತ್ಕೋತಾರೆ. ಮಾವಿನಕಾಯಿ ಕಟ್ ಮಾಡ್ತಾ ಇದ್ದಾರೆ ಅಮ್ಮ, ಇದನ್ನು ಉಪ್ಪಿನಕಾಯಿ ಹಾಕೋದಕ್ಕೆ ಅಂತೇಳಿ. ನಮ್ಮಮ್ಮ ಉಪ್ಪಿನಕಾಯಿ ತಿನ್ನಲ್ಲ, ಆದ್ರೂ ಉಪ್ಪಿನಕಾಯಿ ಹಾಕೋದು ಅಂದರೆ ಇವರಿಗೆ ತುಂಬಾ ಇಷ್ಟ ಇದು. ಇದು ಒಂದು ಗೆಡ್ಡೆ ನೋಡಿ, ಇದು ಸುವರ್ಣಗೆಡ್ಡೆ ಟೈಪೇ. ಇದು ಪಲ್ಯ ಮಾಡ್ತೀವಿ ನಾವು ಇದ್ರದ್ದು. ಇದಕ್ಕೆ ನಮ್ಮ ಭಾಷೆಯಲ್ಲಿ ಚೀನೆ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ. ನಿಂಬೆ ಗಿಡ ನೋಡಿ, ಅಮ್ಮನ ಮನೆ ಇಷ್ಟೊಂದು ಲಿಂಬೆ ಆಗುತ್ತೆ ಇದರಲ್ಲಿ. ಇದು ಬೀಂಬುಳಿ ಮರ, ಇದಕ್ಕೆ ಸಾಂಬಾರಿಗೆಲ್ಲ ಹಾಕ್ತೀವಿ. ಇದು ಹುಳಿ ಇರುತ್ತೆ. ಇದು ಬೀಂಬುಳಿ ಮರ ಇವಾಗ ಚಿಕ್ಕದಿದೆ ನೋಡಿ. ಇದ್ರದ್ದು ಉಪ್ಪಿನಕಾಯಿನೂ ಹಾಕ್ತಾರೆ ಅಮ್ಮ. ಇದು ಬೆಳೆದ್ರೆ ಇದು ನಾವು ಪಲ್ಯಕ್ಕೆ ಸಾಂಬಾರಿಗೆಲ್ಲ ಹಾಕ್ತೀವಿ.
ಇದೆ ಫ್ರೆಂಡ್ಸ್, ಇದು ಪನ್ನೇರಳೆ ನೋಡಿ. ಇದು ಪನ್ನೇರಳೆ ಗಿಡ ಎಷ್ಟೊಂದಿದೆ ನೋಡಿ. ಅಲ್ಲಿ ಚೆನ್ನಾಗಿದೆ. ಇದು ಸ್ವೀಟಾಗಿರುತ್ತೆ ಇದು ತಿನ್ನೋದಕ್ಕೆ. ಇದೂ ಗಿಡ ಜಾಸ್ತಿ ದೊಡ್ಡದೇನಿಲ್ಲ, ಚಿಕ್ಕದೇ ಇದೆ ಗಿಡ. ಇದೆಲ್ಲ ತೋಟ ನೋಡಿ, ಮನೆ ತೋಟ ನೋಡಿ. ಆ ಕಡೆ ಎಲ್ಲ ಸ್ವಲ್ಪ ರಬ್ಬರ್ ಎಸ್ಟೇಟ್ ಕೂಡ ಇದೆ. ನೋಡಿ ಇಲ್ಲಿ ದಾರಿದ್ದಕ್ಕೂ ಈ ಥರ ಕೇಪಳ ಹೂ ಇದೆ. ಇದೆಲ್ಲ ನಾನು ಮೊನ್ನೆ ತೋರಿಸಿದೆಲ್ಲ ಬೀಜದ ಗುಡ್ಡೆ. ಇದೆಲ್ಲ ಸೋಲಾರ್ ಡ್ರೈಯರ್ ನೋಡಿ, ಅಲ್ಲಿಂದಿದೆ ಅಡಿಕೆ ಒಣಗಿಸೋದಕ್ಕೆ. ಹಾಗೆ ಇದರೊಳಗಡೆ ಏನಾದರೂ ಡ್ರೈ ಮಾಡಬೇಕು ಅಂದರೆ ಇದರೊಳಗಡೆ ಒಣಗಿಸ್ತಾರೆ. ಏನಿದೆ ನೋಡೋಣ ಇದರೊಳಗಡೆ. ನೋಡಿ ಇವಾಗ ಏನೋ ಎಂಟಿ ಬಿಟ್ಟಿದ್ದಾರೆ ಇದರಲ್ಲಿ. ಆ ಕಡೆ ಅದರಲ್ಲಿ ರಬ್ಬರ್ ಶೀಟ್ ಇದೆ. ರಬ್ಬರ್ ಶೀಟ್ ಮತ್ತು ಅಡಿಕೆ ಇರುತ್ತೆ ಇದರಲ್ಲಿ. ಇಲ್ಲಿ ನೋಡಿ ಧೂಪದ ಮರ ಮಾಡೋಕ್ಕೆ ಬೀಜ ಹಾಕಿರೋದು. ಇವಾಗ ಚಿಕ್ಕ ಚಿಕ್ಕ ಸಸಿಯಾಗಿದೆ. ಸ್ವಲ್ಪ ದೊಡ್ಡಾದ ಮೇಲೆ ಅದನ್ನು ತೆಗೆದು ಮಣ್ಣಲ್ಲಿ ತುಂಬಿಸಿದ ಕವರೊಳಗೆ ಈ ಸಸಿಯನ್ನು ನಡ್ತಾರೆ. ಇಲ್ಲಿ ನೋಡಿ ರಬ್ಬರ್ ಮರ ನೋಡಿ ನಮ್ಮದು. ಇವಾಗೆಲ್ಲ ಇದರಲ್ಲಿ ಟ್ಯಾಪಿಂಗ್ ಎಲ್ಲ ಮಾಡಿ ಬೆಳಗ್ಗೆನ 5 ಗಂಟೆಗೆ ಟ್ಯಾಪಿಂಗ್ ಮಾಡಿ ಹೋಗ್ತಾರೆ. ಇದೆಲ್ಲ ಹಾಲು ತೆಗ್ದಾಯಿತು ಶೀಟ್ ಮಾಡೋಕ್ಕೆ. ಇಷ್ಟು ತಂಪಿದೆ ಎಲ್ಲ. ಒಳಗಡೆ ಗುಡ್ಡೆಗೆ ಹೋದಷ್ಟು ಹಂಗೆ ತಂಪಿರುತ್ತೆ ಇಲ್ಲೆಲ್ಲ. ಗೇಟ್ ತನಕ ಹೋಗೋಣ ಅಂತ ಬರ್ತಾ ಇದ್ದೀನಿ ನಾನು. ಇಲ್ಲಿ ರೋಡ್ ಸೈಡೆಲ್ಲ ನೀವು ನೋಡ್ತಾ ಇರ್ಬೋದು, ಡ್ರ್ಯಾಗನ್ ಫ್ರೂಟ್ ಹಾಕಿದ್ದಾರೆ. ಎಲ್ಲ ನಮ್ಮ ಅಣ್ಣಂದು ವಿಡಿಯೋದಲ್ಲೆಲ್ಲ ಹಾಕಿರೋದು ನೋಡಿ. ಒಂದು ಟೈಯರ್ ಹಾಕಿಬಿಟ್ಟು ಟೈಯರ್ ಮೇಲೆ ಇವೆಲ್ಲ ಹಾಕಿರೋದು. ರೋಡ್ ಸೈಡ್ ಫುಲ್ಲಿದೆ ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನು ನೋಡಿ. ಜಾಸ್ತಿ ಏನು ತುಂಬ ಆಗಿತ್ತಂತೆ ಡ್ರ್ಯಾಗನ್ ಫ್ರೂಟ್ ನೋಡಿ. ಈ ಥರ ಒಂದು ಕಂಬಕ್ಕೆ ಟೈರ್ ಹಾಕ್ಬಿಟ್ಟು ಈ ಥರ ಮಾಡಿರೋದು ಇದನ್ನು. ಹಾಗೆ ಇದು ಗುಡ್ಡೆಯಲ್ಲೆಲ್ಲ ಅಡಿಕೆ ಸಸಿ ಇದೆ. ಅಡಿಕೆ ಸಸಿಗಳು ಬ್ಯೂಟಿಫುಲ್ ಪ್ಲೇಸ್ ಇದು. ಮಿನಿ ಊಟಿ ಅಂತ ನಾವು ಕರೆಯೋದು ಇದಕ್ಕೆ. ಮಿನಿ ಊಟಿ ಥರನೇ ಇದೆ ನೋಡಿ. ಎಷ್ಟು ದೊಡ್ಡ ರಬ್ಬರ್ ಮರಗಳೆಲ್ಲ ಆಗಿ ಬ್ಯೂಟಿಫುಲ್ ನೇಚರ್. ಹೆಂಗಿದೆ ನೋಡಿ. 2 ಸೈಡ್ ಗಿಡಗಳಲ್ಲಾಗಿ ಸೆಂಟ್ರಲ್ಲಿ ರೋಡ್ ಬಂದು ಈ ಥರ ಹೋಗ್ಬೇಕಿದ್ರೆ ಇಷ್ಟು ಖುಷಿಯಾಗುತ್ತೆ. ಒಂಥರ ಮನಸ್ಸಲ್ಲಿ ಇಷ್ಟು ಪೀಸ್ಫುಲ್ ಫೀಲ್ ಆಗುತ್ತೆ. ಇದೆಂತ ಮಾಡಲಿಕ್ಕೆ, ಎಂತ ಮಾಡಲಿಕ್ಕೆ ಇದನ್ನು? ಎಂತ ಇದು ಮಣ್ಣ? ಎಂತ ಇದು? ಹಾಂ, ಇದು ನೋಡಿ ನಮ್ಮ ಸೀನಾ ಅಂತ ಹೇಳಿ ಇವರೆಲ್ಲ ತೋಟದಲ್ಲಿ ಕೆಲಸ ಮಾಡ್ತಾರೆ ನೋಡಿ. ಈ ಬಿಸಿಲಲ್ಲೆಲ್ಲ ನೋಡಿ ಅದೆಲ್ಲ ಮಣ್ಣ ರಾಶಿಯನ್ನು ಇದನ್ನು ತೆಗೆದು ಇವಾಗ ಸುಟ್ಟುಮೋನು ಅಂತ ಹೇಳಿ ಅದು ಗಿಡಕ್ಕೆಲ್ಲ ಹಾಕಲಿಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಇದನ್ನು ಯಾವ ಥರ ತಳ್ಳಿಕೊಂಡು ಹೋಗ್ತಾ ಇದ್ದಾರೆ ನೋಡಿ ತೋಟಕ್ಕೆ. ಇದು ಕೆಳಗಿನ ತೋಟ ನೋಡಿ, ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಇದು ಯಾವ ಗಿಡಕ್ಕೆ ಹಾಕ್ಲಿಕ್ಕೆ? ಯಾವ ಗಿಡಕ್ಕೆ ಹಾಕ್ಲಿಕ್ಕೆ ಇದು? ತೆಂಗಿನ ಹುಡಕ್ಕ? ಹಾಂ 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 ನೋಡಿ, ಅಡಿಕೆ ಗಿಡಕ್ಕೆ ತಗೊಂಡೋಗ್ತಾ ಇರೋದು. ನೋಡಿ ಮಂಗಳೂರು ಮಲ್ಲಿಗೆ ಗಿಡ ನೋಡಿ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ಮಂಗಳೂರು ಮಲ್ಲಿಗೆ ಗಿಡ. ಎಲ್ಲ ನೋಡಿ ರೋಸ್ ಗಾರ್ಡನ್ ನೋಡಿ, ಇದೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಇಲ್ಲಿ ಹೂಗಳೆಲ್ಲ. ನೋಡಿ ಮುಂಚೆ ಎಲ್ಲ ಯಾರಾದರೂ ಮನೆಗೆ ಬಂದರೆ ಕೈಕಾಲು ತೊಳೆಯೋದಕ್ಕೆ ಬಿಂದಿಗೆಯಲ್ಲೆಲ್ಲ ನೀರು ಕೊಡ್ತಾಯಿದ್ರು, ಚೊಂಬಲ್ಲೆಲ್ಲ. ಇವಾಗ ಅದಕ್ಕೆ ಯಾರಿಗಾದರೂ ಬಂದವರಿಗೆ ಕೈಕಾಲು ತೊಳೆಯೋದಕ್ಕೆ ಅಂತೇಳಿ
ಮನೆ ಎದುರುಗಡೆ ಈ ಥರ ಟ್ಯಾಪ್ ಹಾಕಿರುತ್ತೆ ನೋಡಿ. ಬ್ರೂಣೋ ನೋಡಿ, ಇದ್ರ ಹೆಸರು ಬ್ರೂಣೋ ಅಂತೇಳಿ. ಇನ್ನೊಂದು ನೋಡಿ ಮಲ್ಕೊಂಡಿದೆ ನೋಡಿ ಇಲ್ಲಿ. ಇದು ನೋಡಿ, ಇದು ಸ್ವಲ್ಪ ಡೇಂಜರ್. ಇದನ್ನಿಲ್ಲೇ ಕಟ್ಟೋದು ಯಾವಾಗಲೂ. ಇದು ಕಚ್ಚುತ್ತೆ, ಸ್ವಲ್ಪ ಡೇಂಜರ್. ಅದಕ್ಕೆ ದೂರದಿಂದ ಇದನ್ನ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಮನೆಯಲ್ಲಿ ಫ್ರೀ ಟೈಮ್ ಸಿಕ್ಕಾಗ ಈ ಥರ ಉಯ್ಯಾಲೆಯಲ್ಲಿ ಕುತ್ಕೊಳ್ಳೋದು ನಾವೆಲ್ಲರೂ. ಹಾಗೆ ಸೈಟ್ ಸೀಯಿಂಗ್ ಮಾಡಿಕೊಂಡು ಟೀ ಸ್ನ್ಯಾಕ್ಸ್ ಏನಾದ್ರು ಕುತ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ಓಕೆ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ಅಮ್ಮನ ಮನೆಯಿಂದ ವಿಡಿಯೋ ಮಾಡ್ತಾ ಇರೋದು ನಾನು. ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.